ನಾನು ಜಾಸ್ತಿ ಏನು ಮಾತಾಡಿಲ್ಲ. ಕ್ಷಮೆ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಆದ್ರೆ ಮಾವ ಕ್ಷಮಿಸೋ ಸ್ಥಿತಿಲಿ ಇರಲಿಲ್ಲ. ದತ್ತು ಶಾಸ್ತ್ರಕ್ಕೆ ಬನ್ನಿ ಅಂತ ಕರೆದೆ. ಬರ್ತೀನಿ ಅಂತನೂ ಹೇಳಿಲ್ಲ, ಬರಲ್ಲ ಅಂತನೂ ಹೇಳಿಲ್ಲ. ಯಾಕಾರೋ ಆ ದೇವರು ನನಗೆ ಅಹಂಕಾರದ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ. ಮತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ನನ್ನಿಂದಾಗಿ ಮಾವ ನಿಮ್ಮಿಂದ ದೂರ ಆಗಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಪರವಾಗಿಲ್ಲ ಬಿಡು ಕಾಂಚನ, ಕ್ಷಮೆ ಕೇಳೋದೇನು ಬೇಡ. ನಾನು ನಿನ್ನ ಕ್ಷಮಿಸಿದಾಕ್ಷಣ ಸುಶೀಲು ವಾಪಸ್ ಬಂದ್ಬಿಡ್ತಾರೆ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವ್ರಿಗೆ ಸ್ವಲ್ಪ ಬುದ್ಧಿ ಇರಬೇಕಾಗಿತ್ತು. ನೀನು ಜಗಳ ಮಾಡಿದಾಕ್ಷಣ ಅವರೇನೋ ಮನೆ ಬಿಟ್ಟು ಹಳ್ಳಿಗೆ ಹೊಟ್ಟೋದ್ರು. ಆದರೆ ನನ್ನ ಹೆಂಡತಿ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, ಅವಳ ಗತಿ ಏನು ಅಂತ ಒಂದ್ಸಲನಾದರೂ ಯೋಚನೆ ಮಾಡ್ಬೋದಿತ್ತಲ್ವಾ? ಅವ್ರಿಗೆ ಏನು ಬೇಕಾಗಿಲ್ಲ, ಬೇಕಾಗಿರೋದೆಲ್ಲ ನನಗೆ ಮಾತ್ರ. ಅದಕ್ಕೆ ನಾನು ಯಾವಾಗಲೂ ಏನಾದರೂ ಒಂದು ಗೋಲಲ್ಲಿ ಇರ್ತೀನಿ. ಮೋಸ್ಟ್ಲಿ ಮಾವ ಬರ್ದೇ ಇರಬಹುದು. ಸಾವಿತ್ರಿ ಅಕ್ಕನ ಹತ್ರ ಒಂದ್ಸಲ ಫೋನ್ ಮಾಡಿಸಿ ಅತ್ತೆ. ಬರ್ಬಹುದು. ಸಾವಿತ್ರಿ ಅಕ್ಕನ ಮಾತನ್ನ ತೆಗೆದುಹಾಕಲ್ಲ ಮಾವ. ನಾನು ಹೇಳಿದ್ರೆ ಅವ್ರು ನನ್ನ ಮಾತು ಕೇಳಲ್ಲ. ಅಲ್ಲ, ಅವ್ರು ನನ್ನ ಮಾತು ಕೇಳೋ ಥರ ನಾನೇ ನಡ್ಕೊಂಡಿಲ್ಲ ಬಿಡಿ. ತುಂಬ ನೋವು ಕೊಟ್ಟಿದ್ದೀನಿ ಅವ್ರಿಗೆ. ಒಂದ್ಸಲ ಸಾವಿತ್ರಿ ಅಕ್ಕನ ಹತ್ರ ಫೋನ್ ಮಾಡಿಸಿತ್ತೆ. ಇಲ್ಲ ಕಾಂಚನ, ಅವರಾಗೆ ಅರ್ಥ ಮಾಡಿಕೊಂಡು ವಾಪಸ್ ಬರಲಿ. ಯಾರ ಹತ್ರನೂ ಹೇಳಿ ಕರೆಸ್ಕೋಬೇಕಾ? ನಾನು ನನ್ನ ಗಂಡನ ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಖಂಡಿತ ಬಂದೇ ಬರ್ತಾರೆ. ನಾನು ಅವ್ರಿಗೆ ಎಲ್ಲನೂ ಹೇಳಿದ್ದೀನಿ. ಈ ಮನೆಯಲ್ಲಿ ಏನೂ ಸಮಸ್ಯೆ ಇಲ್ಲ, ನೀವು ವಾಪಸ್ ಬನ್ನಿ ಅಂತ ಹೇಳಿ 1 ವಾರ ಆಯಿತು. ಅವರಾಗೆ ಅರ್ಥ ಮಾಡಿಕೊಂಡು ವಾಪಸ್ ಬರಲಿಲ್ಲ ಅಂದರೆ ಅರ್ಥ ಆಗಲ್ವಾ ನನ್ನ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ, ನಾನು ಅವ್ರಿಗೆ ಬೇಕಾಗಿಲ್ಲ ಅಂತ? ಯಾವತ್ತಿಗೂ ನಾನು ಅವ್ರಿಗೆ ಉತ್ತರ ಸಿಗದಿರೋ ಪ್ರಶ್ನೆನೇ ಆಗಿ ಉಳಿದ್ಬಿಟ್ಟಿದ್ದೀನ ಅಂತ ಅನುಮಾನ ಇದೆ ನನಗೆ. ನೋಡೋಣ, ಅವ್ರು ತಾನಾಗೆ ಬರಲಿ. ನಾನು ಒಂದ್ಸಲ ಕೊನೆಯದಾಗಿ ಅವ್ರಿಗೊಂದು ಮೆಸೇಜ್ ಮಾಡ್ತೀನಿ ಅಷ್ಟೆ. ಅತ್ತೆ, ನೀವು ಮಾವನ ಮೇಲೆ ಕೋಪ ಮಾಡ್ಕೋಬೇಡಿ. ನೀವು ಕೋಪ ಮಾಡ್ಕೋಬೇಕಾಗಿದ್ದು ನನ್ನ ಮೇಲೆ. ನನ್ನ ಕಾಟ ತಡೆಯಕ್ಕಾಗದೆ ಮಾವ ನಿಮ್ಮನ್ನ ಬಿಟ್ಟು ಹಳ್ಳಿಗೆ ಹೋಗಿದ್ದು. ಹೇಗಾದ್ರೂ ಮಾಡಿ ಮಾವ ಬರೋ ಥರ ಮಾಡಬೇಕು ಅತ್ತೆ. ಮತ್ತೆ ನನ್ನಿಂದ ನಿಮ್ಗೆ ತುಂಬಾ ಬೇಜಾರಾಗಿದೆ ಅಲ್ವಾ? ಏ ಹುಚ್ಚಿ, ನನ್ನ ಹಣೆ ಬರಕ್ಕೆ ನಾನು ಯಾಕೆ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಿ? ಎಷ್ಟೊಂದೆಲ್ಲ ನೋವಿರಲಿಲ್ಲ, ಎಷ್ಟೊಂದೆಲ್ಲ ಕಿರಿಕಿರಿ ಇರಲಿಲ್ಲ ಪದ್ಮಾವತಿ ನಂಜುಂಡವ್ರ ಮಧ್ಯದಲ್ಲಿ. ಆದರೆ ಅವರೊಬ್ಬರು ಮನಸ್ಸನ್ನು ಒಬ್ರು ಅರ್ಥ ಮಾಡಿಕೊಂಡು ಇವತ್ತಿಗೂ ಅಷ್ಟು ಚೆನ್ನಾಗಿ ಜೊತೆನಲ್ಲೇ ಇಲ್ವಾ ಹೇಳು? ಯಾವುದೋ ರಗಳೆಗೋಸ್ಕರ 2 ತಿಂಗಳಿಂದ ಅವರು ನನ್ನ ದೂರ ಇದ್ದಾರೆ. ಇದು ನನ್ನ ಕೆಟ್ಟ ಹಣೆ ಬರಹ ಅಲ್ಲದೆ ಇನ್ನೇನು ಮತ್ತೆ ಹೇಳು? ನಾನಂತೂ ಖಂಡಿತ ಗೋಗರಿಯೋದಿಲ್ಲ ವಾಪಸ್ ಬನ್ನಿ ಅಂತ. ಗೋಕರ್ದಷ್ಟು ತಾತ್ಸಾರಕ್ಕೆ ಕಾರಣ ಆಗ್ತೀನಿ. ಈ ವಯಸ್ಸಿನಲ್ಲಿ ಯಾರಾದರೂ ತಾತ್ಸಾರ ಮಾಡಿದ್ರೆ ನನ್ನ ಕೈನ ತಡ್ಕೊಳಕ್ಕಾಗಲ್ಲ ಕಚ್ಚನ, ತಡ್ಕೊಳಕ್ಕಾಗಲ್ಲ. ನೋಡ್ದ್ಯಾ ನನ್ನ ಜೀವನ ಯಾವ ಥರ ಇದೆ ಅಂತ? ಗಂಡ ಮಕ್ಕಳು ಎಲ್ಲ ಇದ್ರು, ಇಲ್ದಿರೋ ಲೆಕ್ಕ ಆಗೋಗಿದೆ. ಕಾಂಚನ,
ಯಾವ ಬೇಜಾರು ಇಲ್ಲಮ್ಮ. ನೋಡು, ನನಗೆ ನಿನ್ ಮೇಲೆ ಬೇಜಾರಿದೆ ಅಂತ ನೀನ್ ಕೊರಗಬೇಡ, ಸಂತೋಷವಾಗಿರು. ನೋಡೋಣ, ನಿಮ್ಮ ಮಾವ ನನ್ನಿಂದ ಅದೆಷ್ಟು ದಿನ ದೂರ ಇರ್ತಾರೆ ಅಂತ. ಏನ್ ಬಾಸೋ ಸಮಾಚಾರ? ಆರಾಮ? ಅಂತೂ ಇಂತೂ ಸಪರೇಟ್ ಆಗಿ ಸಿಕ್ಕಿದ್ರಲ್ಲ. ನಮ್ಮ ರಾಜಧಾನಿ ದೆಹಲಿಯಿಂದ ಇಲ್ಲಿ ಬರಕ್ ಮನ್ಸ್ ಮಾಡಿದ್ರಲ್ಲ, ಖುಷಿ ಆಯ್ತು ನಂಗೆ. ಒಂದು ಫ್ಯಾಮಿಲಿ ಪ್ಲಾನಿಂಗ್ ಬೇಡವಾ ನಿನ್ಗೆ? ಪ್ರೊಡಕ್ಷನ್ ಮೇಲೆ ಪ್ರೊಡಕ್ಷನ್ ಮಾಡಿದ್ಯಲ್ಲ ಬಸೋ, ನಮ್ದೇನೈತೆ, ಎಲ್ಲ ನಮ್ಮ ಯಜಮಾನ್ರದು. ಅವ್ರು ಎಲ್ಲಿ ರಬ್ಬರ್ ಸ್ಟಾಪ್ ಓದ್ತು ಅಂದ್ರ ನಾವು ಅಲ್ಲಿ ಓದ್ತಿದೀವಿ ಆಟಯ. ಏನು ಡೆಲ್ಲಿಲಿ ಸ್ಪೆಷಲ್ ಏನಿರುತ್ತೆ, ತುಂಬಾ ಚಳಿ ಅಷ್ಟೇ. ನಾನಂತೂ ಮನೆಗೆ ಬಂದ್ಮೇಲೆ ಹೊರಗಡೆ ಹೋಗ್ತಿರ್ಲಿಲ್ಲಪ್ಪ. ಯಾರ ಮನೆಗೆ ಬಸ್ಸು? ಆಗ್ತೀನಿ ನೋಡು, ಇನ್ಯಾರ ಮನೆಗೆ? ನಮ್ಮ ಮನೆಗೆ. ಓ ಹಂಗೆ. ಆದ್ರೂ ಬಸ್ಸು, ನಿಮ್ಮೆಲ್ಲ ಹಂಗೆ ಸಾನಿ ಡೌಟ್ ಐತೆ. ನೀವು ಅಲ್ಲಿ, ನಿಮ್ ಮಿಸಸ್ ಇಲ್ಲಿ ಹೆಂಗ್ ತಡ್ಕಂಡ್ರಿ ಅಂತ. ಅಂದ್ರೆ ವಿರಹ ವೇದನೆ ಅಂತಂದೆ. ಯಾರು ಪ್ರಿನ್ಸ್ ಇರ್ಲಿಲ್ವಾ? ಸುಮ್ನಿರಪ್ಪ, ಅದಕ್ಕೆಲ್ಲ ಟೈಮ್ ಇರುತ್ತೆ. ಕಾನ್ಫರೆನ್ಸ್, ಆಫೀಸ್ ಕೆಲಸ ಇದೆ, ಸರಿ ಹೋಗುತ್ತೆ. ಆದ್ರೂ ಅದೆಲ್ಲ ಮುಗಿದ್ಮೇಲೆ ಅದೇನೋ ಹೇಳ್ತಾರಲ್ಲ, ಡೇಟಿಂಗು. ನನ್ನ ಬಗ್ಗೆ ಗೊತ್ತಿಲ್ವಾ ನಿನ್ಗೆ? ನಾನು ಆ ಥರದವನ? ನಿಮ್ ಬಗ್ಗೆ ಗೊತ್ತೈತೆ ಬಸ್ಸು. ನಮ್ಮಿಬ್ರ ಮಧ್ಯೆ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಹಂಗಂದೆ ಆಟೆ. ನಮ್ಮಿಬ್ರ ಮಧ್ಯೆ ಪ್ರೀತಿ ಇರಬೇಕು, ಎಂಟರ್ಟೈನ್ಮೆಂಟ್ ಅಲ್ಲ. ಐತೆ, ನಿಮ್ಮನ್ನ ತುಂಬಾ ನೆನ್ಸ್ಕೊಂಡಿದ್ದೀನಿ ಬಸ್ಸು. ಡೆಲ್ಲಿಗೆ ಹೋದ್ಮೇಲಂತೂ ನನಗೊಬ್ಬ ತಮ್ಮ ಇರಬಾರ್ದ ಅಂತ ಅನ್ಸ್ಬಿಟ್ಟಿತ್ತು. ಬೇಸರ ಆಗಿತ್ತು. ಮೋಸನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಕೇಳ್ತೀರಾ ನನ್ನ ವ್ಯತ್ಯಾನ? ಈಗ ಬಂದಿದ್ದೀನಲ್ಲ, ಯಾಕೆ ಬೇಜಾರು ಮಾಡ್ಕೋತೀಯ? ಪುಸ್ತಕಂತ ಹೊಂಟಾಗ್ಬಿಡ್ತೀರಾ. ಇಲ್ಲೇ ಬಿಸ್ನೆಸ್ ಮಾಡಕ್ ಆಗಿಲ್ವಾ ನಿಮ್ ಕೈಲಿ? ಕಲಿಗಾದ ಕೊನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೆಸರು ತಗೊಳ್ಳೋಣ. ಈಗೆಲ್ಲ ಐತೆ ಬಾಸು ಜಾಯಿಂಟ್ ಫ್ಯಾಮಿಲಿ. ಇಲ್ಲೇ ಇಟ್ಬಿಡಿ ಬಾಸು. ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಿ ಯಾಕೆ ಹೇಳು? ವಿಪರೀತ ಕೆಲಸನ ಮೈ ಮೇಲೆ ಹೇಳ್ಕೊಂಡಿದ್ದೆ. ಇಲ್ಲೇ ಇದ್ರೆ ವಿನೂತ ನೆನಪಾಗುತ್ತೆ ಅಂತ. ಕಾಂಚನನ್ನ ಪಕ್ಕದಲ್ಲೇ ಇಟ್ಕೊಂಡು ವಿನೂತ ನೆನಪು ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ವಿನೂತ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದಾಳೆ. ಮರೆಯೋದಿಕ್ಕಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಬಸ್ಸು. ನಿಮ್ಮ ಫೀಲಿಂಗ್ ನನಗೆ ಅರ್ಥ ಆಯ್ತದೆ. ಏನು ಮಾಡೋಕ್ಕಾಯ್ತದೆ ಹೇಳಿ? ಕಳ್ಕೊತೀವಿ, ಪಡ್ಕೋತೀವಿ, ಇದೇ ಲೈಫು. ಮರೆಯಕ್ಕೆ ಟ್ರೈ ಮಾಡಿ, ಮಗು ಜೊತೆ ಇರಿ, ಎಲ್ಲ ಸುಲಭ. ಮಗು ಕೊಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಸತ್ಯ. ನಾವಿಬ್ರು ಒಂದೇ ತಂದೆ ಮಕ್ಕಳಿರ್ಬೋದು, ಆದರೆ ಒಂದೇ ತಾಯಿ ಮಕ್ಕಳಲ್ಲ. ಒಡಹುಟ್ಟಿದವ್ರಂತೂ ಅಲ್ವೇ ಅಲ್ಲ. ಆದರೆ ನಮ್ಮಿಬ್ರು ಪ್ರೀತಿ ಒಡಹುಟ್ಟಿದವ್ರಿಗಿಂತ ಕಮ್ಮಿ ಅಲ್ವಾ? ಯಾರು ಈ ಬಾಂಧವ್ಯನ ದಿನ ಹೋಗ್ತಾ ಹೋಗ್ತಾ ಗಟ್ಟಿ ಮಾಡ್ಲಿ ಅನ್ನೋದೇ ನನ್ನ ಆಸೆ ಬಸ್ಸು. ಇನ್ನು ಮಗು ವಿಷಯ ಥ್ಯಾಂಕ್ಸ್ ನಂಗೆ ಹೇಳ್ಬೇಡಿ, ಸಾವಿತ್ರಿಗೆ ಥ್ಯಾಂಕ್ಸ್ ಹೇಳೋದು ಬೇಡ ಅನಿಸ್ತೈತೆ. ಒಂದೇ ಕುಟುಂಬದಲ್ಲಿದ್ದು ಒಬ್ರಿಗೊಬ್ರು ಆಗೋದು ನಮ್ಮ ಡ್ಯೂಟಿ ಅಲ್ವಾ? ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ, ಎಲ್ಲ ದೇವ್ರು ಮಾಡಿಸಿದ್ದು. ಅದು ಡ್ಯೂಟಿ ಅಲ್ಲ ಸತ್ಯ, ಬಲಿದಾನ ಥರ. ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಲಿ ಕೊಟ್ಟು ಪ್ರಾಣ ಪಣಕ್ಕಿಟ್ಟು ಅತ್ತಿಗೆ ಕಾಂಚನಾಗೆ ಮಗುನ ಇಟ್ಕೊಟ್ರು. ಕಾಂಚನಾಗೆ ತಾಯಿ ಸ್ಥಾನ ಕೊಟ್ಟಿದ್ದಾರೆ. ಆ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಋಣಪಣ ಅಂತಲ್ಲ ಯಾಕೆ ಮಾತಾಡ್ತೀರಾ ಬಾಸು? ನೀವು ನಂಗೆ ಸಾನೇ ಟೈಮ್ ಹೆಲ್ಪ್ ಮಾಡಿದ್ದೀರಿ. ಧೈರ್ಯ ಇಲ್ದಿದ್ದಾಗ ಧೈರ್ಯ ತುಂಬಿದ್ದೀರಿ. ಮಗು ಜೊತೆ ಕಾಂಚನನ ಜೊತೆ ನೀವು ಆರಾಮಾಗಿರ್ಬೇಕು. ಏನು ಆರಾಮೋ ಏನೋ. ಸಿಂಗಾಪುರ್ಗೆ ಹೋಗ್ಬೇಕು ಅಂತ ತುದಿಕಾಲಲ್ಲಿ ನಿಂತಿದ್ದಾಳೆ. ನಾನಂತೂ ಸುಮ್ಮನಾಗ್ಬಿಟ್ಟಿದ್ದೀನಿ. ಬರ್ದಿರೋ ಬೆಟ್ಟಕ್ಕೆ ಯಾಕೆ ಹಗ್ಗ ಹಾಕಿ ಎಳಿಬೇಕು ಅಂತ. ದೇವರು ಎಲ್ಲದಕ್ಕೂ ಒಂದು ದಾರಿ ಅಂತ ಹಾಕಿಟ್ಟಿರ್ತಾನೆ. ದೇವ್ರಲ್ವಾ ಅವನು? ಅವನು ಹಾಕಿರೋ ದಾರಿ ನಮಗೆ ಕಾಣಕ್ಕಿಲ್ಲ.
ಕಂಡ್ಬಿಟ್ರೆ ಲೈಫ್ ಫುಲ್ ಸ್ವರ್ಗ. ನಾನಂತೂ ದೇವ್ರ ಹತ್ರ ಈಗಲೂ ಬೇಡ್ಕೊ, ಮುಂದಿನ ಜನ್ಮ ಅಂತ ಇದ್ರೆ ನಾವಿಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಬೇಕು, ರಾಮ ಲಕ್ಷ್ಮಣರ ತರ ಇರ್ಬೇಕು. ಬಾಸು ಆಮೇಲೆ ವನವಾಸ ಬೇಸಕ್ಕಾಯ್ತದೆ. ನಾವು ಬಲರಾಮ ಕೃಷ್ಣನ್ ತರ ಇದ್ಬಿಡೋಣ. ಆದ್ರೆ ಕೃಷ್ಣನ್ ಪೋಸ್ಟು ನಮ್ಗೆ ಇರ್ಲಿ. ನೀನಂತೂ ಬಿಡಪ್ಪ, ಬಲರಾಮನ್ ಪೋಸ್ಟ್ ಅಲ್ಲಿ ಇದ್ರು ಕೃಷ್ಣನೇ ಆಗ್ಬೇಕು ಅಂತೀಯ. ವೈಶಾಲಿ ಅವರೇ, ತತ್ವಶಾಸ್ತ್ರ ಮುಗಿಯೋವರೆಗೂ ದಯವಿಟ್ಟು ಸುಮ್ಮನೆ ಇದ್ರಿ. ನಮ್ಮ ಸಂಕಟ ಏನಿದ್ರು ಅದನ್ನ ನಾವು ಬಚ್ಚಿಟ್ಕೊಳ್ಳೋಣ. ಮಕ್ಕಳ ಎದುರುಗಡೆ ನಮ್ಮ ಸಂಕಟ ಹೇಳಿದ್ರೆ ಅವ್ರು ವೀಕ್ ಆಗ್ಬಿಡ್ತಾರೆ. ಸಂತೋಷವಾಗಿದ್ಲು ಕಾಂಚನ, ಈಗ ನೋಡಿ ಬೇಜಾರು ಮಾಡ್ಕೊಂಡು ಕೂತಿಯಾಳೆ. ನನಗೆ ಖಂಡಿತ ಗೊತ್ತಾಗ್ಲಿಲ್ಲ ಬಿಗ್ರೆ. ನನ್ನ ಮನಸ್ಸಲ್ಲಿ ಸುಶೀಲ್ ಬಗ್ಗೆ ಏನೇ ನೋವಿದ್ರು ಅದನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಕಾಂಚನಾನೆ ಬಂದು ಸುಶೀಲ್ ವಿಷಯ ಮಾತಾಡಿದ್ರು. ನೋವನ್ನ ತಡ್ಕೊಳಕ್ಕಾಗ್ಲಿಲ್ಲ. ಇರೋ ಪರಿಸ್ಥಿತಿ, ನನ್ನ ಮನಸ್ಸಿನ ಸ್ಥಿತಿ ಎಲ್ಲಾನು ಅವಳ ಹತ್ರ ಹೇಳ್ಕೊಂಡ್ಬಿಟ್ಟೆ. 2 ತಿಂಗಳಾಗಿದೆ ಬಿಗ್ರೆ ಸುಶೀಲ್ ಮನೆಗೆ ಬರ್ದೆ. ಈಗ ನಿಮ್ ವಿಷಯನೇ ತಗೊಳ್ಳೋಣ. ನಿಮ್ಮ ಪದ್ಮನ್ ಮಧ್ಯದಲ್ಲಿ ಏನೇ ರಂಪ ರಾಮಾಯಣಗಳಾಗಿದ್ರು ಖುಷಿ ಖುಷಿಯಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಇಬ್ರು ಜೊತೆನಲ್ಲೇ ಇಲ್ವಾ? ಅವರವರ ಬದುಕಿನ ರೀತಿ ಮೇಲೆ ಅವರವ್ರ ನಿರ್ಧಾರ ಅಲ್ವಾ ವೈಶಾಲಿ? ಸುಶೀಲ್ ಅವ್ರನ್ನ ನಾನು ಹೇಳಿ ಅಂತ ಹೇಳ್ತಾ ಇಲ್ಲ. ಕಿರಿಕಿರಿಗೆ ಅವ್ರ ಮನಸ್ಸು ಕೊಡೋದಕ್ಕಾಗ್ತಾ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಹೀಗೆ ಮಾಡಿದ್ದಾರೆ. ಬರ್ತಾರೆ, ಬರ್ದೆ ಎಲ್ಲೂ ಹೋಗೋದಿಲ್ಲ. ಅವರು ವಿದ್ಯಾವಂತರು. ಈ ವಯಸ್ಸಿನಲ್ಲಿ ಹೆಂಡತಿನ ಬಿಟ್ಟಿರಬಾರ್ದು ಅನ್ನೋ ಸೂಕ್ಷ್ಮ ಅಂತೂ ಅವ್ರಿಗೆ ಖಂಡಿತ ಇದ್ದೇ ಇದೆ. ಯೋಚನೆ ಮಾಡಿ. ನನ್ನ ಫ್ರೆಂಡ್ಸ್ ನನ್ನ ಕೇಳ್ತಿರ್ತಾರೆ, ಆಫೀಸಲ್ಲಿ ಕೇಳ್ತಿರ್ತಾರೆ, ಸುಶೀಲ್ ಅವರು ಎಲ್ಲಿ ಅಂತ. ಎಲ್ರಿಗೂ ನಾನು ಏನಂತ ಉತ್ತರ ಕೊಡ್ಲಿ ಬಿಗ್ರೆ? ಈ ವಯಸ್ಸಿನಲ್ಲೇ ಅಲ್ವಾ ಜಾಸ್ತಿ ನಮ್ಗೆ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಆಗೋದು. ಅವ್ರಿಗೂ ಚೆನ್ನಾಗೇ ಗೊತ್ತು ಅವ್ರು ನನ್ನ ಜೊತೆಗಿಲ್ಲ ಅಂದ್ರೆ ನಾನು ತುಂಬಾನೇ ಒಂಟಿ ಆಗ್ಬಿಡ್ತೀನಿ ಅಂತ. ಅಷ್ಟೆಲ್ಲ ಗೊತ್ತಿದ್ರು ಹೀಗೆ ಮಾಡ್ತಾರ ನೋಡಿ, ಅದೇ ನನಗ್ ಬೇಜಾರು. ನಿಮ್ ಸಂಕಟ ನನಗೆ ಅರ್ಥ ಆಗ್ತದೆ ವೈಶಾಲಿ, ಆದ್ರೆ ಸುಮ್ಮನೆ ಕೊರಗೋದ್ರಿಂದ ಯಾವ ಪ್ರಯೋಜನ ಇಲ್ಲ ಅಲ್ಲ. ತತ್ವಶಾಸ್ತ್ರ ಒಂದು ಮುಗಿದು ಹೋಗ್ಬಿಡ್ಲಿ, ಆಮೇಲೆ ಮನೆ ಖಾಲಿ ಆಗ್ತದೆ. ಆಮೇಲೆ ಸುಶೀಲ್ ಅವ್ರು ಬಂದೇ ಬರ್ತಾರೆ. ಬಹುಶಃ ಅವ್ರಿಗೆ ಕಾಂಚನ ಸಿಂಗಪುರ್ಗೆ ಹೋಗ್ಲಿ ಅಂತ ಇರ್ಬೋದು, ಅಥವಾ ಈ ಶಾಸ್ತ್ರದಲ್ಲಿ ಪಾಲ್ಗೊಳ್ಳಕ್ಕೆ ಅವ್ರ ಮನಸ್ಸು ಒಪ್ಪದೇ ಇರ್ಬೋದು. ಸುಮ್ಮನೆ ಕಿರಿಕಿರಿ ಯಾಕೆ? ಸಾವಿತ್ರಿ ಮಗುನ್ ಕೊಡ್ತಾಳೆ, ಕಾಂಚನ ಜೀವನ ಒಂದು ದಡ ಸೇರುತ್ತೆ, ಆಮೇಲೆ ಬಂದ್ರಾಯ್ತು ಅಂತ ಅವ್ರ ಮನಸ್ಸು ಹೇಳಿದ್ರು. ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಏನ್ ಗೊತ್ತಾ ನಂಜುಂಡವ್ರೆ, ಈಗ ತತ್ವಶಾಸ್ತ್ರ ಇದೆಯಲ್ಲ, ಅದಕ್ಕೆ ಹತ್ರದವ್ರನ್ನ ನಮ್ಮವ್ರನ್ನ ಎಲ್ರೂ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ. ಅವ್ರೆಲ್ರೂ ಮನೆಗೆ ಬಂದಾಗ ಸುಶೀಲ್ ಅವರು ಮನೆಯಲ್ಲೇ ಇಲ್ಲ ಅಂದ್ರೆ ಹೇಗೆ ಹೇಳಿ? ಅವರೆಲ್ಲರೂ ನನ್ನ ಬಗ್ಗೆ ಅನುಮಾನ ಪಡೋದಿಲ್ವಾ? ಆ ವಿಷಯ ಇರ್ಲಿ, ಅವ್ರು ಯಾವುದೋ ಹಳ್ಳಿನಲ್ಲಿದ್ದೀನಿ ಅಂತ ಹೇಳಿದಾರಲ್ಲ, ಆ ಹೆಸರಿನ ಹಳ್ಳಿನೇ ಇಲ್ವಂತೆ. ಅವರು ನಮ್ಮ ಹತ್ರ ಹೇಳಿರೋದೇ ಸುಳ್ಳು ಅಂತೆ. ಅವರಿರೋ ಜಾಗನೇ ನಮ್ಮ ಹತ್ರ ಸುಳ್ಳು ಹೇಳಿದಾರಲ್ಲ, ಅದು ಕಟ್ಕೊಂಡಿರೋ ಹೆಂಡತಿ ಹತ್ರ. ನೋಡಿದ್ರ ಬಿಗ್ರೆ ನಮ್ ಕಡೆ ಅವ್ರು ಎಷ್ಟು ದೂರ ಇಟ್ಟಿದ್ದಾರೆ ಅಂತ. ನನ್ ಬಗ್ಗೆ ಅವ್ರ ಮನ್ಸು ಎಷ್ಟು ಕಲ್ಲಾಗಿರ್ಬೇಕು ಅಲ್ಲ? ಅಂತ ಅಪರಾಧ ನಾನು ಏನ್ ಮಾಡಿದ್ದೀನಿ ಹೇಳಿ? ನಿಮ್ಮ ಬಗ್ಗೆ ಸುಶೀಲ್ ಅವರು ಪರಿತಪಿಸ್ತಾ ಇಲ್ಲ ಅಂತ ನೀವು ಯಾತಕ್ಕೆ ಯೋಚನೆ ಮಾಡ್ತೀರಿ? ನಿಮ್ಮನ್ನು ಬಿಟ್ಟಿರೋದು ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆಯೋ ಏನು? ಯಾಕೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬಾರ್ದು? ಫಸ್ಟ್ ಆಫ್ ಆಲ್ ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡೋದೇ ತಪ್ಪು. ನೋಡಿ, ನೀವು ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಕೂತಿದ್ರೆ ಸುಶೀಲ್ ಅವ್ರ ಬಗ್ಗೆ ನಿಮ್ಮ ಮನಸ್ಸು ಮುರಿದು ಬೀಳುತ್ತೆ. ಮನಸ್ಸು ಮುರಿದು ಬಿದ್ರೆ ಸಂಬಂಧಗಳಲ್ಲಿ ಸಾಮರಸ್ಯ ಹಾಳಾಗಿ ಹೋಗ್ಬಿಡುತ್ತೆ. ಯೋಚನೆ ಮಾಡಿ, ತಿಳಿದವ್ರು ನೀವು. ಏನ್ ತಿಳುವಳಿಕೆನೋ ಏನೋ ಒಂದು ಗೊತ್ತಿಲ್ಲ ನಂಜುಂಡವ್ರೆ.
ಆ ದೇವ್ರು ನನ್ನ ಹಣೆ ಬರಹದಲ್ಲೇ ಬರೆದು ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ಸ್ವಲ್ಪ ದಿನ ಮಾತ್ರ ಸಂತೋಷವಾಗಿರು, ಮಿಕ್ಕಿರೋ ದಿನ ಎಲ್ಲ ದುಃಖದಲ್ಲಿ ಅಳ್ತಾ ಇರು ಅಂತ. ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ನನ್ಗೆ. ಕಾಂಚನನ್ಗೆ ತಾಯಿತನ ಕೊಟ್ಟು ಪ್ರತಾಪನ್ ಜೀವನದಲ್ಲಿ ಬೆಳಕು ಬರೋ ಹಾಗೆ ಮಾಡಿದ್ಲು ಸಾವಿತ್ರಿ. ಆದ್ರೆ ಇದ್ಯಾವುದನ್ನು ನನ್ನ ಕೈನಲ್ಲಿ ಸಂಭ್ರಮಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಮನೆಗೆ ಎಷ್ಟೆಲ್ಲ ಒಳ್ಳೇದ್ ಮಾಡಿದಾಳೆ ಆ ಸಾವಿತ್ರಿ. ಅವಳ ಜೊತೆ ನಾನು ಸಂತೋಷವಾಗಿರಕ್ ಆಗ್ತಿಲ್ಲ ಬಿಗ್ರೆ. ನನ್ ಜೊತೆ ಯಾರೇ ಮಾತಾಡಿದ್ರು ಅವ್ರಿಗೆ ಬೇಜಾರೇ ಆಗುತ್ತೆ. ಯಾರಿಗೂ ಸಂತೋಷಕ್ಕಿರೋದಕ್ಕೆ, ಸಂತೋಷನ ಅನುಭವಿಸೋದಕ್ಕೆ ನನ್ ಬಿಡ್ತಾನೆ ಇಲ್ಲ. ಯಾಕೆ ನಿಮ್ಮಷ್ಟಕ್ಕೆ ನೀವೇ ಏನೇನೋ ಯೋಚನೆ ಮಾಡ್ತಲೇ ಕೆಡಿಸ್ಕೊಳ್ತಾ ಇದ್ದೀರಿ? ಸುಶೀಲ್ ಅವರು ನಿಮ್ಮನ್ನು ಮರ್ತಿದ್ದಾರೆ ಅನ್ನೋ ವಿಷಯನ ನಿಮ್ಮ ತಲೆಯಿಂದ ತೆಗೆದುಹಾಕಿ ಅದರಿಂದ ಹೊರಗಡೆ ಬನ್ನಿ. ಅರ್ಧಕ್ಕರ್ಧ ನಿಮ್ಮ ಮನಸ್ಸು ಸರು ಹೋಗುತ್ತೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗೋದು ಕೂಡ ಒಳ್ಳೇದಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗೋದು ಕೂಡ ಒಳ್ಳೇದಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಕಾಂಚನ ಅಹಂಕಾರ ಮುರಿದಿದ್ದಕ್ಕೆ ಅಲ್ವಾ ಪ್ರತಾಪ್ ಬದುಕಿಗೆ ಒಂದು ತಿರುವು ಸಿಕ್ಕಿ. ಕಹಿಯಿಂದ ಸಿಹಿಗೆ ಬೆಲೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕತ್ಲೆಯಿಂದ ಬೆಳಕಿಗೆ ಬೆಲೆ, ಕತ್ಲೆ ಆದ್ಮೇಲೆ ಬೆಳಕು ಹರಿಲೇಬೇಕು. ಭೂಮಿ ಕಾದ್ರೇನೆ ಮಳೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ತುಂಬಾ ಹತ್ತಿದ್ದೀರ, ಆದ್ರೆ ಇನ್ನು ಮುಂದಿನ ಜೀವನ ನಿಮ್ಗೆ ಏನಗೂ ಕೊಡುತ್ತೆ. ಯೋಚನೆ ಮಾಡಿ. ತುಂಬಾ ಥ್ಯಾಂಕ್ಸ್ ನಂಜುಂಡವ್ರೆ. ಕುಗ್ಗೋಗಿದ್ದ ನನ್ನ ಮನಸ್ಸಿಗೆ ಧೈರ್ಯ ಹೇಳಿ ನನ್ನಲ್ಲಿ ಹೊಸ ವಿಶ್ವಾಸ ತುಂಬಿದ್ರಿ. ಸುಶೀಲ್ ಬಗ್ಗೆ ನನ್ನ ಮನಸ್ಸನ್ನ ಬದಲಾಯಿಸಿದಿರ. ನಿಜವಾಗ್ಲೂ ಹಾಗಿದ್ರೆ ಸುಶೀಲ್ ಬರ್ತಾರೆ ಅಂತೀರಾ? ನನಗೆ ನಂಬಿಕೆ ಇದೆ ವೈಶಾಲಿ ಅವರೇ. ಸುಶೀಲ್ ಅವರು ಖಂಡಿತ ಬಂದೇ ಬರ್ತಾರೆ. ಯಾಕೆಂದ್ರೆ ಅವರು ಸಭ್ಯಸ್ಥರು, ಸಂಸ್ಕಾರ. ಅವರಿಗೆ ಸಂಸಾರದ ಬೆಲೆ ಏನು, ತಾಳಿ ಕಟ್ಟಿದ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅವರು ಬೆಲೆ ಕಳೆಯೋದಿಲ್ಲ. ನಂಬಿಕೆ ಇರಲಿ ನಾಳೆಗಳ ಬಗ್ಗೆ. ನಾನು ಸುಮ್ಮಿದ್ರು ವಯಸ್ಸು ಸುಮ್ಮಿರ್ಬೇಕಲ್ಲ. ಯಾವಾಗ್ಲೂ ತರಲೆ ಮಾಡ್ತಾನೆ ಇರೋದಾ? ಆಯ್ತು ಬಿಡು, ನಾನು ಅನ್ಕೊಂಡ್ರೆ ನಿನಗೆ ಅಷ್ಟಕ್ಕಷ್ಟೇ. ನಿಮ್ ತರ್ಲೆನ್ ಸಹಿಸ್ಕೊಂಡ್ರೆ ಮಾತ್ರ ನಾನು ದೇವತೆ ಅಲ್ವಾ? ಯಾಕೆ ಸಹಿಸ್ಕತ್ಯಾ? ಹತ್ರ ಬಂದ್ ಕೂಡಲೇ ಓಡಾಕ್ತ್ಯಾ? ದತ್ತು ಶಾಸ್ತ್ರದ ದಿನ ಏನ್ ಸತ್ಯ ನಿಮ್ ತರ್ಲೆ ಕೋಪ ಎಲ್ಲ? ನಾನು ಏನೇ ಮಾಡಿದ್ರು ನಿನಗೆ ಇಷ್ಟ ಆಗಲ್ಲ. ನೀನು 18 ವರ್ಷ ಇದ್ದಾಗ ಏನ್ ಕನ್ಸ್ಕೊಂಡಿದ್ದೆ ಅಂತ ನಂಗೆ ಚಂದ ಗೊತ್ತಿಲ್ಲ ಅನ್ಕೋಬೇಡಮ್ಮ. ಅದೇನ್ ಗೊತ್ತಿದೆ ಹೇಳಿ ನೋಡೋಣ. ಸುಮ್ನೆ ಮಾತಿಗೆ ಅನ್ಬಿಡೋದಲ್ಲ. ನನ್ನ ಬಗ್ಗೆ ನನಗ್ ಗೊತ್ತಿಲ್ಲದಿರೋದು ನಿಮ್ಗೇನ್ ಗೊತ್ತಿದೆ ಹೇಳಿ. ರಾಜ್ಕುಮಾರ್ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಅದ್ರ ಡ್ರೈವರ್ನ ಮದುವೆ ಆಗ್ಬಿಟ್ಟೆ. ರಾಜ್ಕುಮಾರ್ ಎಲ್ಲಿ, ಡ್ರೈವರ್ ಎಲ್ಲಿ? ಕುಕ್ಕರ್ ತಗೊಬೇಕಂತ ಹೋಗಿ ಚಮಚಂತ ಆಡಂಗಾಯ್ತು. ಡ್ರೈವರ್ ನಾಟ್ ಸುಷ್ಟು ಸಾವಿತ್ರಿ. ಯಾಕೆ ಸತ್ಯ ಏನೇನೋ ಮಾತಾಡ್ತಿದ್ದೀರ? ಜೀವನದಲ್ಲಿ ಆಸ್ತಿ ಅಂತಸ್ತು ಕೊರತೆ ಇರ್ಬೋದು, ಆದ್ರೆ ನಿಮ್ಮನ್ನ ಮದುವೆ ಆದ ದಿನದಿಂದ ಒಂದಿನಾನು ನನಗೆ ಪ್ರೀತಿ ಕೊರತೆ ಆಗಿಲ್ಲ. ಆಸ್ತಿನ ಕೊಂಡ್ಕೋಬಹುದು, ಪ್ರೀತಿನ ಕೊಂಡ್ಕೊಳಕ್ಕಾಗತ್ತ? ಒಂದು ಹೆಣ್ಣು ಬಯಸೋದು ಅದನ್ನೇ. ನನ್ನ ಗಂಡ ತನ್ನ ನೆರಳನ್ನು ನೇವರಿಸ್ಲಿ ಅಂತ ಪ್ರೀತಿನ ಬಯಸ್ತೀನಿ ಹೊರತು ಕರ್ಗೋ ಆಸ್ತಿನಲ್ಲ. ನಿನ್ನ ಮಾತಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರಪಂಚದಲ್ಲಿರೋ ಎಲ್ಲ ಡ್ರೈವರ್ಗಳಿಗೂ ನಿನ್ನ ಮಾತಿಂದ ಒಂಥರ ರಾಜ ಮರ್ಯಾದೆ. ಹೋಗ್ಲಿ ಬಿಡು,
ನಾನೇನೋ ತಮಾಷೆ ಮಾಡಿದೆ, ಅದು ಕಾವೇರಿ ನೀರು ಹಳ್ಕೊಂಡು ಹೋಗ್ತಾ ಇದೆ. ಕಣ್ಣೀರಿನ ಡ್ಯಾಮ್ ಹೊಡೆದು ಕಣ್ಣಲ್ಲಿ ನೀರು ಹರಿತಿದೆ. ಕಣ್ಣೀರು ಹೊಡ್ಸಿದ್ರೆ ಡ್ಯಾಮ್ ನಿಲ್ಲುತ್ತೆ. ಹಾಂ, ಅದೆಲ್ಲ ಬಿಡು. ದತ್ತು ಶಾಸ್ತ್ರಕ್ಕೆ ಏನು ಸ್ವೀಟ್ಸು? ಅದನ್ನೆಲ್ಲ ಅಮ್ಮನೇ ನೋಡ್ಕೋತಾ ಇದ್ದಾರೆ. ಅಯ್ಯಯ್ಯೋ, ನಿಮ್ಮ ಅಮ್ಮನ? ಅವ್ರ ಕೇಸರಿ ಬಾತಿಗೆ ಸಕ್ಕರೆ ಹಾಕಲ್ಲ, ಹೋಗಿ ಹೋಗಿ ಅಡುಗೆ ವಿಷಯನ ಅವ್ರಿಗೆ ಬಿಟ್ಟಿದೆಯಲ್ಲ, ದೊಡ್ಡ ಪವಾಡನೇ ಇದು. ನಮಗೇನು ಸ್ವೀಟ್ ಇಲ್ವಾ?